ಗೌಡೂರಿನಲ್ಲಿಂದು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸೂರ್ಯಾಸ್ತವಾಗ್ತಾ ಇದ್ದಂತೆಯೇ ರಥೋತ್ಸವ ವರ್ಷದುದ್ದಕ್ಕೂ ದುಡಿದ ಮಾನವರ ಬದುಕಿನಲ್ಲಿ ಹಬ್ಬಗಳು, ಉತ್ಸವಗಳು, ಜಾತ್ರೆಗಳು ವಿಶೇಷ ಪಾತ್ರ ವಹಿಸಿ ಸಾಂಸ್ಕೃತಿಕ ಮನೋರಂಜನೆಯ ಜೊತೆಗೆ ಸಂಸಾರಿಕ ಮನೋರಂಜನೆಯನ್ನ ಒದಗಿಸಲು ಸಹಕಾರಿಯಾಗಿವೆ. ಅವುಗಳ ಪಟ್ಟಿಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಗೌಡೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವವು ಒಂದು. ಈ ದೇವರ ಜಾತ್ರೋತ್ಸವ ವರ್ಷದಲ್ಲಿ 2 ಬಾರಿ ಜರುಗುವುದು ವಿಶೇಷವಾಗಿದೆ. ರಥ ನಿರ್ಮಾಣಕ್ಕೂ ಮೊದಲು ಎತ್ತಿನ ಬಂಡಿಯಲ್ಲಿ ದೇವರ ಮೂರ್ತಿಯನ್ನಿರಿಸಿ ರಥೋತ್ಸವವನ್ನು ಆಚರಿಸಲಾಗ್ತಾ ಇತ್ತು. ಭಕ್ತರೊಬ್ಬರ ಸಹಕಾರದಿಂದ 2011ರಲ್ಲಿ ನಿರ್ಮಾಣವಾದ ತೇರು ಮತ್ತು 11 ವರ್ಷದ ಬಳಿಕ 2022ರಲ್ಲಿ ಶ್ರೀಮತಿ ರಾಣಿ ಶಾಂತಕುಮಾರಿ ದೇವಿ ಮತ್ತು ಊರಿನ ದೈವದೊಂದಿಗೆ ನಿರ್ಮಾಣಗೊಂಡ ಉಚ್ಛಾಯದಿಂದ ನಂತರದ ಜಾತ್ರೆಯ ವೈಭವ ಮತ್ತಷ್ಟು ರಂಗುಗೊಳಿಸಿದೆ. ರಥ ನಿರ್ಮಾಣಗೊಂಡ ಈ ನೂತನ ರಥೋತ್ಸವವು ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಚಾಲನೆ ಸಿಕ್ಕದ್ದು ವರ್ಷದಿಂದ ವರ್ಷಕ್ಕೆ ಜಾತ್ರೆಯ ಸೊಬಗು ದುಪ್ಪಟ್ಟುಗೊಳ್ಳಲು ಕಾರಣವಾಗಿದೆ ಎಂದು ಅಲ್ಲಿನ ಜನರು ಬೀಗುತ್ತಾರೆ. ಹೊಸ್ತಿಲ ಹುಣ್ಣಿಮೆಯ 9ನೇ ದಿನ ಅಂದ್ರೆ ಇಂದು ಶನಿವಾರ ಸಂಜೆ 6:30 ಗಂಟೆಗೆ ರಥೋತ್ಸವ ಜರುಗಿದ್ರೆ ರಥೋತ್ಸವದ 3ನೇ ದಿನ ಉಚ್ಛಾಯ ನಡೆಯಲಿದೆ. ಅಲಂಕಾರಗೊಂಡ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ದೇಗುಲ ನೋಡುಗರನ್ನ ಆಕರ್ಷಿಸ್ತಾ ಇದೆ. ಜಾತ್ರೆ ದಿನದ ಬ್ರಾಹ್ಮಿ ಮುಹೂರ್ತದ ಬೆಳಗ್ಗೆ ಶ್ರೀದೇವರಿಗೆ ಮಹಾರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ನಂತರ ಶ್ರೀದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿರಿಸಿ ತೇರಿನ ಕಲಶದೊಂದಿಗೆ ಗಂಗಾ ಸ್ಥಳಕ್ಕೆ ತೆರಳುತ್ತಾರೆ. ಅಲ್ಲಿ ಗಂಗಾ ಪೂಜೆಯ ನಂತರ ವಾದ್ಯ ಮೇಳಗಳೊಂದಿಗೆ ರಥದವರೆಗೆ ಬಂದು ರಥಕ್ಕೆ ಕಳಸಾರೋಹಣ ಮಾಡುತ್ತಾರೆ. ರಥೋತ್ಸವದ ದಿನ ಸಂಜೆ ಇಂದು ಸ್ಥಳೀಯ ರಾಜ ವೆಂಕಟಪ್ಪ ನಾಯಕರ ದರ್ಬಾರಿನಿಂದ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಬಾಜಾ ಭಜಂತ್ರಿ ಸಕಲ ವಾದ್ಯ ಮೇಳಗಳೊಂದಿಗೆ ಆಗಮಿಸಿ ಅಮರೇಶ್ವರ ಗುರು ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳ ಮೂಲಕ ಬಂದು ರಥಾರೂಢರಾಗುತ್ತಾರೆ. ಬಳಿಕ ಗ್ರಾಮದ ರಾಜ ಮನೆತನದವರು ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ಸಿಗುತ್ತದೆ. ಸಾಗರೋಪಾದಿಯಲ್ಲಿ ಜಮಾವಣೆಗೊಂಡ ಜನಸಾಗರದ ಮಧ್ಯೆ ರಥೋತ್ಸವ ಸಾಗುತ್ತದೆ. ಗೌಡೂರು ಗ್ರಾಮ ಪಂಚಾಯಿತಿಯವರು ದೇವಸ್ಥಾನ ಸಮಿತಿಯವರು ಜೊತೆ ಸೇರಿ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಯಾತ್ರಿಕರಿಗೆ ಮೂಲ ಸೌಕರ್ಯ ಒದಗಿಸುವಲ್ಲಿ ಯೋಜನೆ ರೂಪಿಸಿ ಶ್ರಮಿಸುತ್ತದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಗೌಡೂರು ಗ್ರಾಮದ ಹಿರಿಯ ಕಲಾವಿದ ಬಳಗದಿಂದ ಶನಿವಾರ ಮತ್ತು ಸೋಮವಾರ ರಾತ್ರಿ ತುತ್ತು ಕೊಟ್ಟ ರೈತರಿಗೆ ಕುತ್ತು ತಂದ ಸರ್ಕಾರ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ಭಕ್ತರ ಮತ್ತು ಯಾತ್ರಿಕರ ಕಾನೂನು ಸುವ್ಯವಸ್ಥೆ ಮತ್ತು ರಕ್ಷಣೆಗಾಗಿ ಹಟ್ಟಿ ಪೊಲೀಸ್ ಠಾಣೆಯಿಂದ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸುತ್ತದೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ, NKS ಟಿವಿ 4 ಲಿಂಗಸ್ಗೂರು.